hello, hi friends, welcome back to my channel Ritika Veera. ಇವತ್ತು ನಾವು ಪರ್ಚೇಸಿಂಗ್ಗೆ ಹೊರಟಿದ್ದೀವಿ. ಅದೇ ಬೆನಕ ನನ್ನ ಪಪ್ಪನ ಬರ್ತ್ಡೇ ಡಿಸೆಂಬರ್ 3rd. ಸೊ ಲೆಟ್ಸ್ ಗೋ ಆ್ಯಂಡ್ ಪರ್ಚೇಸ್ ದ ಐಟಮ್ಸ್, ಬಲೂನ್ಸ್. ಎಸ್, ನಾವೀಗ ಶುರು ಮಾಡೋಕ್ಕಿಂತ ಮುಂಚೆ ನಾನು ಯಾವುದೆಲ್ಲ ಕಾಂಬೋ ಕಲರ್ ತೊಗೊಂಡು ಬಂದಿದ್ದೀನಿ ಅಂತೇಳಿ ಹೇಳಿ ನೋಡೋಣ. ಲಾಸ್ಟ್ ಟೈಮ್ ನಾನು ರೆಡ್ ಆ್ಯಂಡ್ ಬ್ಲೂ ಕಲರ್ ಕೊಟ್ಟಿದ್ದೆ. ಹೋಪ್ ಯು ಕ್ಯಾನ್ ಹಿಯರ್. ಗಾಳಿ ಫ್ಯಾನ್ ಸೌಂಡಿಗೆ ಜೊತೆಯಲ್ಲಿ ಎಲ್ಲನೂ ಮಿಕ್ಸಪ್ ಆಗಿ ಸೌಂಡ್ ಕೇಳ್ತಾ ಇಲ್ಲ, ಬಿಕಾಸ್ ನನ್ನ ಹತ್ರ ಮೈಕ್ ಕೂಡ ಇಲ್ಲ. ಸೊ ಸಾರಿ ಫಾರ್ ದ್ಯಾಟ್. ನಾನು ಈ ಸಲ ಕಾಂಬೋ ಆಗಿ ಕಲರ್ ನಾನು ತೊಗೊಂಡು ಬಂದಿರೋದು ಬೆನಕದಿಂದ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಫೇಮಸ್ ಆಗಿರುವಂತಹ ಉಡುಪಿಯಲ್ಲಿರುವಂತಹ ಬೆನಕ ಸ್ಟೋರ್. ನಿಮಗೆ ಏನು ಬೇಕು ಸ್ಟಿಚಿಂಗಿದು ಲೇಸ್ ಆಗಲಿ, ಬ್ಲೌಸಿಗೆ ಇಡಲಿಕ್ಕೆ ಅಥವಾ ಏನೇ ಡೆಕೋರೇಟಿವ್ ಐಟಮ್ಸ್ ಆಗಿರಲಿ ನಿಮ್ಗೆ ಅಲ್ಲಿ ಹೋಗಿ ಸಿಕ್ಕುತ್ತೆ. ಎಲ್ಲಿ ಅಂತೇಳಿ ಹೇಳಿ ಡೀಟೇಲ್ ಆಗಿ ನಾನು ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ. ದಯವಿಟ್ಟು ನೋಡಿ. ನಿಮಗೆ ಸೆಲೆಬ್ರೇಷನ್ ಇದ್ದರೆ ಸೆಲೆಬ್ರೇಷನ್ ಡೆಕೋರೇಷನ್ಗೆ ಅಲ್ಲಿಗೆ ಹೋಗಿ ಅಂತೇಳಿ ಹೇಳಿ ಕೇಳ್ಕೊಳ್ತೀನಿ. ಸೊ ನಾನು ಈ ಸಲ ಕಾಂಬೋ ಕಲರ್ ಆಗಿ ಗೋಲ್ಡನ್, ಬ್ಲ್ಯಾಕ್, ಗೋಲ್ಡನ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್. ಸೊ ನಾನು ಸಿಲ್ವರ್ ಆ್ಯಂಡ್ ಗೋಲ್ಡ್ ತುಂಬ ತೊಗೊಂಡು ಬಂದಿದ್ದೇನೆ. ತುಂಬ ಕಲರ್ಸ್ ಲೈಕ್ ತುಂಬ ಬಿಗ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೇನೆ. ಯಾಕಂತ ಹೇಳಿದರೆ ಫುಲ್ಲಾಗಿ ಕವರ್ ಮಾಡೋದಿದೆ ಅಂತೇಳಿ ಹೇಳಿ. ಆ್ಯಂಡ್ ನಾನು ಬ್ಲ್ಯಾಕ್ ಕಲರ್ ಸ್ವಲ್ಪನೇ ತೊಗೊಂಡು ಬಂದಿರೋದು, ಬಿಕಾಸ್ ಜಾಸ್ತಿ ಏನು ಬೇಡ ಅಂತ ಹೇಳಿ. ಇದರಲ್ಲಿ 12 ಪೀಸಸ್ ಇರುತ್ತೆ. ಸೊ ಯಾವುದು ಹೇಗಿದೆ, ಡ್ಯಾಮೇಜ್ ಆಗಿದ್ದ ಒಳ್ಳೆದಿದೆಯಾ ಗೊತ್ತಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಜೊತೆಗೆ ಗಮ್ ಟೇಪ್, ಸ್ಮಾಲ್ ಗಮ್ ಟೇಪ್ ತೊಗೊಂಡಿದ್ದೀನಿ, ಜಸ್ಟ್ ಸ್ಟಿಕ್ ಮಾಡಲಿಕ್ಕೆ ಅರ್ಜೆಂಟಿಗೆ ತೊಗೊಂಡು ಬಂದೆ. ಜೊತೆಗೆ ಡಬಲ್ ಸೈಡ್ ಗಮ್ ಟೇಪ್ ತೊಗೊಂಡು ಬಂದೇನೆ. ಡಬಲ್ ಸೈಡ್ ಗಮ್ ಟೇಪ್ ಬೇಕಾಗುತ್ತೆ ಅಂತೇಳಿ ಹೇಳಿ. ಸೊ ಜೊತೇಲಿ ರೀಲ್ ತೊಗೊಂಡು ಬಂದಿದ್ದೀನಿ. ಎಲ್ಲಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಜೊತೇಲಿ ಥ್ರೆಡ್ ತೊಗೊಂಡು ಬಂದಿದ್ದೇನೆ. ಬಲೂನ್ಸನ್ನು ಜೋಡಿಸ್ಲಿಕ್ಕೆ ನಾನು ಥ್ರೆಡ್ಡನ್ನು ಲಾಸ್ಟ್ ಇಯರೇ ತೊಗೊಂಡು ಬಂದಿಟ್ಕೊಂಡಿದ್ದೆ. ಸೊ ಇದನ್ನೇ ನಾನು ಯೂಸ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ಅಂತೇಳಿ ಹೇಳಿ. ಜೊತೆಯಲ್ಲಿ ಹ್ಯಾಪಿ ಬರ್ತ್ಡೇ. ಎಸ್, ಹ್ಯಾಪಿ ಬರ್ತ್ಡೇ ಮೈ ಲವ್ಲಿ ಫಾದರ್. ಸೊ ಇದು ನಮಗೋಸ್ಕರ ಮಾಡ್ತಿದ್ದೀನಿ. ಯಾಕಂತ ಹೇಳಿದರೆ ನನ್ನ ಮುದ್ದಿನ ಅಪ್ಪ. ಯಾಕಂತ ಹೇಳಿದರೆ ನಮ್ಮ ಮಾತೇ ಇಲ್ಲ. ಯಾಕಂತ ಹೇಳಿದರೆ ಲೈಕ್ ನಾವು ಸಣ್ಣದಿರುವಾಗ ಅವರು ನಮಗೆ ತುಂಬಾ ಖುಷಿ ಕೊಟ್ಟಿದ್ದಾರೆ. ಕೇಕಿಂದ ಹಿಡಿದಿದ್ದು ಎಲ್ಲನೂ ತಂದು ಕೊಟ್ಟಿದ್ದಾರೆ ನಮಗೆ ಖುಷಿನ. ಸೊ ನಾವು ಇನ್ನು ಅವರಿಗೆ ನಾವು ಖುಷಿ ಕೊಡಬೇಕು. ಯಾರೇ ಆದರೂ ಕೂಡ ಮಕ್ಕಳಲ್ಲಿ ಬಂದರೆ, ಹೆಣ್ಮಕ್ಳಲ್ಲಿ ಸ್ಪೆಷಲಾಗಿ ಬಂದರೆ ಎಲ್ಲರೂ ಕೂಡ ಜಾಸ್ತಿಯಾಗಿ ಪ್ರೀತಿ ಮಾಡೋದು ತಂದೆಯವರನ್ನೇ. ಸೊ ನನಗೆ ನನ್ನ ಮುದ್ದಿನ ಅಪ್ಪನ ಖುಷಿ ಪಡಿಸೋದೇ ನನಗೆ ತುಂಬ ಖುಷಿ. ಸೊ ಜೊತೇಲಿ ನಾನು ಉಡುಪಿಯಿಂದ ಬರ್ತಾನೆ ನಾನು ಜ್ಯೂಸ್ ಮತ್ತು ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತು ಬರ್ತ್ಡೇ ಕೇಕ್ ಕಟ್ಟಿಂಗ್ ಆಗೋ ತನಕ ಮಳೆ ಬರ್ತಾ ಇಲ್ಲಿ ಅಂತೇಳಿ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಎಸ್, ಲೆಟ್ಸ್ ಬಿಗಿನ್. ನಮ್ಮ ಈ ಬಲೂನ್ಸ್ ಎಲ್ಲ ಊದುವಂಥದ್ದು ಶುರು ಮಾಡಿಕೊಳ್ಳುವ. ನಾನು ಪಂಪ್ ತೊಗೊಳ್ಬೇಕಂತ ಹೇಳಿದ್ದೆ, ಅಲ್ಲಿ ಆಲ್ರೆಡಿ ಲೈಕ್ ಡ್ಯಾಮೇಜ್ ಆಗಿತ್ತೊಂದು. ಸೊ ಮತ್ತು ಬೇಡ, ಮನೇಲಿತ್ತು, ಮನೇಲಿ ಬಂದು ಚೆಕ್ ಮಾಡಿದರೆ ಅದನ್ನು ಹೋಗಿತ್ತು. ಸೊ ಅದರಲ್ಲಿ ನಂಗೆ ಕಂಫರ್ಟೇಬಲ್ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾನು ನಾರ್ಮಲಾಗಿ ಇದು ಮಾಡ್ತೀನಿ. ಅದು ರಿಯಲಾಗಿ ಒಳ್ಳೆಯದಲ್ಲ. ಯಾರೇ ಇದ್ದರೂ ಕೂಡ ಲೈಕ್ ಪಂಪೇ ಯೂಸ್ ಮಾಡಿ, ಲೈಕ್ ಬಾಯಲ್ಲಿ ಬ್ಲೋ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಮಾಡಿದ ಮಿಸ್ಟೇಕ್ ನೀವು ಕೂಡ ಅದನ್ನೇ ಇದು ಮಾಡಿಬಿಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಡೆಕೋರೇಷನ್. ಎಸ್, ಲೆಟ್ಸ್ ಸ್ಟಾರ್ಟ್. ಎಸ್, ಗೋಲ್ಡನ್ ಆ್ಯಂಡ್ ಸಿಲ್ವರ್ ಕಲರ್ ಈಸ್ ಮ್ಯಾಚಿಂಗ್. ಆ್ಯಂಡ್ ಬ್ಲ್ಯಾಕ್ ಕಲರ್ ಜೊತೆಗೆ ಬ್ಲ್ಯಾಕ್ ಕಲರ್ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 ಆ್ಯಂಡ್ 12 ಕರೆಕ್ಟಾಗಿದೆ. ಸೊ ಇದರಲ್ಲಿ ಟೋಟಲಾಗಿ 35 ಪೀಸಸ್ ಅಂತೇಳಿ ಹೇಳಿ ಆಲ್ರೆಡಿ ಇಲ್ಲಿ ಬರ್ತಿದ್ದಾರೆ. ಸೊ ಲೆಟ್ಸ್ ಬಿಗಿನ್ ಟು ಬ್ಲೋ ದ ಬಲೂನ್. ಸೆಕೆಂಡ್ ಒನ್. ಇದು ಬ್ಲಾಸ್ಟ್ ಆಗಿದ್ರೆ ಸಾಕು. ನಾನು ಆಲ್ರೆಡಿ ಸ್ವೆಟ್ ಆಗ್ತಾಯಿದ್ದೀನಿ. ಇದು ಬ್ಲಾಸ್ಟ್ ಆಗಿದ್ರೆ ಸಾಕು, ಕೆಳಗೆ ಇಟ್ಟಿರ್ತೀನಿ. ಸೊ ನೆಕ್ಸ್ಟ್ ಕಮ್ಸ್ ಟು ಸಿಲ್ವರ್.
ಯಮ್ಮಿ ಹೇಳಿದಾಗೆ ತುಂಬಾ ದೊಡ್ಡದಾಗುತ್ತೆ ಬಲೂನ್, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಬಿಗ್ ಅಂತ ಹೇಳ್ಬೋದು. ನೈಸ್. Let's complete this. ಎಕ್ಸ್ಕ್ಯೂಸ್ ಮೀ, ಊರಲ್ಲಿ ಕರೆಂಟು ಇಲ್ಲ, ಅದಕ್ಕಾಗಿ ಫ್ಯಾನು ಗೀನು ತಿರುಗೋದಿಲ್ಲ. ನಂದು ಬ್ಯಾಸಿಗೆ ಕಾಲದ ಬಟ್ಟೆ ಸ್ವಾಮಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ನಾನು ಪಡುವ ರಳ್ಳಿ ಪಾಂಚಾಲಿ, ನವ ಯುವಕರ ಹುಡುಗೋ ಸಂಚಾರಿ. ಹಲೋ 1 2 3 ಮೈಕ್ ಟೆಸ್ಟಿಂಗ್, ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ಹಬ್ಬ, ಫೈನಲಿ ಡನ್, ಸಕ್ಸಸ್ಫುಲ್. ಸೊ ಬಲೂನೆಲ್ಲ ಬ್ಲೋ ಮಾಡಿ ಆಯಿತು. ನಾನೇ ಬ್ಲೋ ಮಾಡಿ ಒಟ್ಟು 76 ಬಲೂನ್ಸ್ ಬ್ಲೋ ಮಾಡಿದ್ದೀನಿ. ಐ ಆಮ್ ಕಂಪ್ಲೀಟ್ಲಿ ಟಯರ್ಡ್. ಯಾರೂ ಕೂಡ ಬಾಯಿಂದ ಬ್ಲೋ ಮಾಡೋಕ್ಕೆ ಹೋಗಬೇಡಿ. ನನಗೆ ಪಂಪ್ ಮನೇಲಿತ್ತು, ಬಟ್ ಅದು ಸ್ಕ್ರ್ಯಾಚಸ್ ಬಿದ್ದು ಕಟ್ಟಾಗಿತ್ತು. ಸೊ ಅದರಿಂದ ಕಾರಣದಿಂದಾಗಿ ಬಾಯಲ್ಲೇ ಬ್ಲೋ ಮಾಡಬೇಕಾಯ್ತು. ಸೊ ನೀವು ಬ್ಲೋ ಮಾಡಬೇಕಾದ್ರೆ ಲೈಕ್ ಪಂಪ್ ಯೂಸ್ ಮಾಡಿ ಬ್ಲೋ ಮಾಡೋಕ್ಕೆ ಹೋಗಿ ಬಲೂನ್ಸ್ನ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ಲೋ. ನಾನು 76 ಬ್ಲೋ ಮಾಡಿದೆ ಅಂದರೆ, ಬಲೂನ್ಸ್ ಬ್ಲೋ ಮಾಡಿದೆ ಅಂತ ಹೇಳಿದ್ರೆ ರಿಯಲಿ ಐ ಆಮ್ ಗೆಟಿಂಗ್ ಟಯರ್ಡ್, ಕಂಪ್ಲೀಟ್ಲಿ ಟಯರ್ಡ್. ಸೊ ಎಸ್, ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಆಯಿತು, ಡೆಕೋರೇಷನ್ ಆಯಿತು. ಇನ್ನು ನಾನು ರೆಡಿ ಆಗೋದು, ಪಪ್ಪ ರೆಡಿ ಆಗೋದು, ಕೇಕ್ ಅರೈವ್ ಆಗ್ತಾ ಇದೆ. ಸೊ ಲೆಟ್ಸ್ ಗೆಟ್ ರೆಡಿ. ಎಸ್, ನಾನು ರೆಡಿಯಾಗಿದ್ದೀನಿ. ಸೊ ಪಾಪನೂ ರೆಡಿ ಆಗ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಇದೇನಪ್ಪ ಇವಳು ಈ ಥರ ಡ್ರೆಸ್ ಹಾಕ್ಕೊಂಡು, ಈ ಥರ ಅವಳಿಗೆ ಮಾನ ಮರ್ಯಾದೆ ಇಲ್ವಾ,
ಈ ಥರ ಬಟ್ಟೆ ಹಾಕ್ಕೊಂಡಿದ್ದಾಳೆ ಅಂತೇಳಿ ಹೇಳಿ ಮಾತಾಡ್ಕೊಳ್ಬೋದು. ಸೊ ಐ ಡೋಂಟ್ ಕೇರ್ ಫಾರ್ ದ್ಯಾಟ್. ನನಗೆ ರಿಯಲ್ ಆಗಿ ನಮ್ಮ ಮನೇಲಿ ನಮ್ಮ ಮನೆ ಒಳಗೆ 4 ಗೋಡೆಗಳ ಮಧ್ಯೆ ಅಪ್ಪ ಅಮ್ಮ ನನಗೆ ಈ ಬಟ್ಟೆ ಹಾಕೋಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದರೆ ನನಗೇನು ತೊಂದರೆ ಇಲ್ಲ, ನನಗೆ ಖುಷಿನೇ. ನನಗೆ ನಮ್ಮ ಮನೇಲಿ ನಾವು ಸೆಲೆಬ್ರೇಟ್ ಮಾಡ್ತಿರೋದು, ಬೇರೆಯವ್ರು ಯಾರೂ ಬರ್ತಾ ಇಲ್ಲ, ಬೇರೆಯವ್ರು ಬಂದರೂ ಕೂಡ ಅದು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಿರೋದು. ಅವ್ರಿಗೆ ಗೈಡ್ಸ್ ಇಲ್ಲ ನಾವು ಯಾವ ಬಟ್ಟೆ ಹಾಕಿದ್ದೀವಿ ಯಾವ ಬಟ್ಟೆ ಹಾಕಲಿಲ್ಲ ಅದು ಹೇಳೋಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ. ನನ್ನ ಅಪ್ಪನಿಗೆ ಈ ದಿನ ಖುಷಿ ಆಗಬೇಕು, ಈ ದಿನ ಅವ್ರು ಎಂಜಾಯ್ ಮಾಡಬೇಕು. ಸೊ ದ್ಯಾಟ್ಸ್ ಮೈ ಹ್ಯಾಪಿನೆಸ್. ಅವ್ರ ಖುಷಿನೇ ನನ್ನ ಖುಷಿ. ಸೊ ಹಾಗಾಗಿ ಈ ದಿನನ ಇನ್ನೂ ಎಂಜಾಯ್ ಆಗಿ ಸ್ಟಾರ್ಟ್ ಮಾಡುವ ಅಂತೇಳಿ ಹೇಳ್ತಾ, ಎಸ್ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದ ತೋರಿಸ್ತೀನಿ ಬನ್ನಿ. ಕೇಕ್ ಕಿದಿಯೂರಿಂದ ತಂದಿದ್ದೀವಿ. ಹ್ಯಾಪಿ ಬರ್ತ್ಡೇ ಅಪ್ಪ. ಇದು ಡೆಕೋರೇಷನ್ ವಿತ್ ಡೆಕೋರೇಷನ್ ಸೂಪರ್ ಆಗಿ ಬಂದಿದೆ. ಸೊ ಸೂಪರ್ ಆಗಿದೆ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿದ್ದೀವಿ. ಸೊ ಹ್ಯಾಪಿ ಬರ್ತ್ಡೇ ಅಂತೇಳಿ ಹೇಳಿ ಲೈಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹಾಕಿದ್ದೀವಿ. ಸೊ ಇಟ್ಸ್ ಲುಕಿಂಗ್ ನೈಸ್ ಅಂತೇಳಿ ಹೇಳ್ಬೋದು. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಠಂಟಾ ಎಸ್ ರೆಡಿಯಾಗಿದೆ. ಕೇಕ್ ಕೂಡ ತಂದಿದ್ದೀವಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಈ ಸಲ ಬೇರೆ ಥರ ಡೆಕೋರೇಷನಲ್ಲಿ ನಾವು ಮಾಡಿದ್ದೀವಿ. ಸೊ ಕಾಂಬಿನೇಷನ್ ಆಗಿ ನೋಡ್ಬೋದು, ಎಲ್ಲೋ ಗೋಲ್ಡನ್ ಸಿಲ್ವರ್ ಆ್ಯಂಡ್ ಬ್ಲ್ಯಾಕಲ್ಲಿ ಜೊತೆಯಲ್ಲಿ ಲೈಕ್ ಮಿಡಲ್ನಲ್ಲಿ ಬ್ಲ್ಯಾಕ್ ಕೊಟ್ಟಿದ್ದೀವಿ. ಸೊ ಹೀಗೆ ಬಂದಿದೆ. ಸೊ ಸ್ಕ್ವೇರಲ್ಲಿ ಲೈಕ್ ಹೀಗೆ ಕೊಟ್ಟಿದ್ದೀವಿ ನಾವು. ಸೊ ರೆಕ್ಟ್ಯಾಂಗಲಲ್ಲಿ ಥರ ಡಿಫ್ರೆಂಟ್ ಹಾಗೆ ಬರುತ್ತೆ. ಐ ಆಮ್ ಸಾರಿ, ಐ ಆಮ್ ನಾಟ್ ಬ್ಯಾಕ್ ಸ್ಟೂಡೆಂಟ್. ಸೊ ಹೀಗೆ ಬಂದಿದೆ. ಸೊ ಹ್ಯಾಪಿ ಬರ್ತ್ಡೇ ಅನ್ನೋ ಬಿ ಒಂದು ಕವರ್ ಆಗಿದೆ. ಸೊ ಇಟ್ಸ್ ನೈಸ್. ಎಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಈಗ ಲೈಟ್ ಆನ್ ಮಾಡೋಣ. ಲೈಟ್ ಆನ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ವಾವ್, ಇಟ್ಸ್ ವೆರಿ ನೈಸ್. ಎಸ್, ಸೊ ಪಪ್ಪನಿಗೆ ಕೇಳೋಣ ಹೇಗಾಯಿತು, ಇಷ್ಟ ಆಯ್ತಾ ಇಲ್ವಾ ಅಂತೇಳಿ ಹೇಳಿ. ಎಸ್, ಫಸ್ಟ್ ಕೇಕ್ ಕಟ್ಟಿಂಗ್ ಇದು ನೋಡೋಣ ಏನಾಗುತ್ತೆ ಅಂತ. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ದಿನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅನಂತ ಕರೀತಿದ್ದಾರೆ ಈಗ. ಪ್ರತಿ ಹೆಜ್ಜೆ ನನ್ನ ಅಣ್ಣ ನಗುತ್ತಾ ಇದ್ದ ಅದೇ ಅಟ್ಯಾಚ್ಮೆಂಟ್. ಇಷ್ಟು ಚಿಂತೆ ಬಾರದಂಗೆ ಕಣ್ಣೀರು ಮುಂದೆ ಬರಬೇಕು. ಅದೇ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ತಡೆಯರು. ಮೂತಿಯೋ ಮೂತಿ.
ಆಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಎಸ್ ಬರ್ತ್ಡೇ ಬಾಯ್ ಡಿಸೆಂಬರ್ 3rd ಹ್ಯಾಪಿ ಬರ್ತ್ಡೇ ಅಗೇನ್ ಹ್ಯಾಪಿ ಬರ್ಡೇ ಎಸ್ ಇಷ್ಟ ಆಯ್ತಾ ಡೆಕೋರೇಷನ್ಸ್ ಬಲೂನ್ಸ್ ಡೆಕೋರೇಷನ್ ಲೈಟಿಂಗ್ ಎಲ್ಲ ಕೇಕ್ ಇಷ್ಟ ಆಯ್ತಾ ಎಲ್ಲ ಖುಷಿ ಆಯಿತು. ಮತ್ತೆ ನಗು ಎಲ್ಲ ಮುಖದಲ್ಲಿ ನಗೆ ಉಂಟಲ್ಲ ಇನ್ನೆಂತ. ಎಸ್ ಎಷ್ಟು ವರ್ಷ ಆಯ್ತು ಬರ್ತ್ಡೇ ಬಟ್ ಈಗ ಎಷ್ಟನೇ ವರ್ಷದೀಗ? 72ನೇ ವರ್ಷದ ಹುಟ್ಟು ಹಬ್ಬ. ಎಸ್ ಈ ವರ್ಷ 72 ವರ್ಷ ಫುಲ್ ಆಗಿದೆ ನನ್ನ ಪಾಪನಿಗೆ. ಸೊ ಅಗೇನ್ ಹ್ಯಾಪಿ ಬರ್ಡೇ. ಖುಷಿ ಆಯ್ತಲ್ವಾ ಹಾಗಾದ್ರೆ? ಎಲ್ಲ ಖುಷಿ ಆಯಿತು. ಅರೇಂಜ್ಮೆಂಟು ಕೇಕು ಎಲ್ಲ. ಎಸ್ ಹಾಗಾದ್ರೆ ಪುಗ್ಗ ಸಹ ಬೀಳ್ತಾ ಇದೆ ತಥಾಸ್ತು ಹೇಳಿ. ಸೊ ಬರ್ತ್ಡೇ ತನಕ ಸೇಫ್ ಆಗಿ ನಿಂತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಹಾಗಾದ್ರೆ? ಖುಷಿಯಲ್ಲಿ ಖುಷಿ ಆಯಿತು. ಖುಷಿಯಲ್ಲಿ ಖುಷಿ ಆಯಿತು. ಎಸ್ ನಿಮ್ಮ ಖುಷಿ ಹೀಗೆ ಇದ್ದರೆ ಖುಷಿ ಇನ್ನೂ ಖುಷಿ ನಮಗೆ. ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವ, ಓಕೆನಾ? ಓಕೆ. ಎಸ್ ಸರ್ಪ್ರೈಸ್ ಆಗಿ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಹೋಪ್ ಯು ಆಲ್ಸೋ ಲೈಕ್ ಇಟ್. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕಾದ್ರೆ ಲೈಕ್ ರೂಮ್ನಲ್ಲಿ ಜಾಗ ಸಾಕಾಗಲ್ಲ. ಫ್ಯಾನ್ ಹಾಕಿದ ಕೂಡ ಎಲ್ಲ ಬಲೂನ್ ಬ್ಲಾಸ್ಟ್ ಆಗ್ತಿತ್ತು ಬಡ್ ಅಂತೇಳಿ 2-3 ಬ್ಲಾಸ್ಟ್ ಆಯಿತು. ಸೊ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ. ಸೊ ಹೇಗೋ ಐಡಿಯಾದಲ್ಲಿ ಅದನ್ನು ಬ್ಯಾಲೆನ್ಸಲ್ಲಿ ನಿಲ್ಲಿಸಿದ್ದೀನಿ. ಆ ಬಲೂನ್ಸ್ನ ಬ್ಯಾಲೆನ್ಸಲ್ಲಿ ನಿಲ್ಲಿಸಿ ಹೇಗೋ ಲೈಕ್ ಥ್ರೆಡ್ಸಲ್ಲಿ ಲೈಕ್ ಇಲ್ಲ ಹೇಗೆ ಮಾಡೋದು ಅಂತೇಳಿ ಎಲ್ಲ ಚೆಕ್ ಮಾಡಿ ಎಲ್ಲ ನಾನು ನೋಡಿಕೊಂಡು ಇದನ್ನು ಅರೇಂಜ್ ಮಾಡಿದ್ದೆ. ಸೊ ಎಸ್ ಸಕ್ಸಸ್ ಆಗಿದೆ. ವಿಡಿಯೋಕ್ಕೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ನಾನು ಕೇಕ್ ತಂದಿದ್ದೆ ಅಲ್ಲಿಂದ ಅಂತ ಹೇಳಿದರೆ ಕಿದಿಯೂರಿಂದ ನಾನು ಕೇಕ್ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಕೂಡ ಟೇಸ್ಟ್ ಮಾಡ್ಬೋದು, ಸೂಪರ್ ಆಗಿರುತ್ತೆ. ನನ್ನ ಬರ್ತ್ಡೇ ಕೂಡ ಕೇಕ್ ತರೋದು ಅಲ್ಲಿಂದನೇ. ಸಣ್ಣದಿರೋಗಿದ್ದು ನಾನು ಈಗ ತನಕ ಕೇಕ್ ತಂದಿದ್ದು ನಾವು ಕಿದಿಯೂರಿಂದನೇ. ಈ ವರ್ಷ ಸೆಲೆಬ್ರೇಟ್ ಮಾಡಿದ್ದು ಕಮ್ಮಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನನ್ನ ಅಪ್ಪನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಿಮ್ಮ ವಿಶಸ್ ಹಾಗೇ ಇರಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಹಾಗೇ ಇರಲಿ ಅಂತ ಕೇಳ್ಕೊಂಡ್ಲ ನಾನು ವಿಡಿಯೋನ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಫಾರ್ ದಿಸ್ ವಂಡರ್ಫುಲ್ ಬರ್ತ್ಡೇ ಪಾರ್ಟಿ. ಎಸ್ ಬಾಯ್. ಗುಡ್ ನೈಟ್. Space.